ಯಾಕೆ ಗಾಡಿ ಊರ ಮುಂಚೆ ಏರ್ಪೋರ್ಟ್ ಏನ್ ಮಾಡ್ಬೇಕು ಇವಾಗ? ಟ್ರೈನ್ ಲ್ಯಾಂಡ್ ಆಗೋಕ್ಕೆ ಇನ್ನು 2 ಗಂಟೆ ಕಾಲ ಬಾಕಿ ಇದೆ. ಲ್ಯಾಂಡ್ ಆದ್ಮೇಲೆ ಒಂದು ಗಂಟೆ ಆಗುತ್ತೆ ಬಾಕಿ ಹೋಗೋಣಂತೆ. ಅಲ್ಲ, ನಿಮ್ಮಮ್ಮ ಮಾತ್ರ 2 ಗಂಟೆ ಮೊದಲೇ ಈಗ ನಮ್ಮಪ್ಪ ಅಮ್ಮ ಬರ್ತಾರೆ ಮಾತ್ರ ಉದಾಸೀನ ನಾನು ಕಣೆ ಒಂದು ಕಣೆ ಅದೇನೋ ಗಾದೆ ಹೇಳಾಗ ಸರಿ ಸರಿ ಬೇರೆ ಸೀರೆಗೆರೆ ಹೊಡ್ಕೊಂಬ ಅಷ್ಟೊಂದು ನಾನು ಮದುವೆ ಹೋಗಿ ಕಾಶಿ ಯಾತ್ರೆ ಮುಗಿಸ್ಕೊಂಡು ಬರ್ತೀನಿ. ಅಲ್ಲ, ಈಗ ನಾನು ಇಟ್ಕೊಂಡಿರೋ ಸೀರೆ ಏನಾಗಿದೆ ಅಂತ ಹೀಗಾಡ್ತೀರಾ? ಸರಿ, ಸ್ವಲ್ಪ ಬೇಗ ಮುಗಿಸ್ಕೊಳ್ಳಿ. ಅದೆಷ್ಟು ಸರಿ ಹೋಗ್ತೀರೋ ಕಾಶಿ ಯಾತ್ರೆ ಅಂತ. ಅತ್ತೆ ಮಾವ ಬರ್ತಾರೆ ಅಂತ ಆಗಿರೋ ಆಗಿದೆ. ನಮ್ಮಮ್ಮ ಬಂದಾಗ ನೀನ್ ಹೆಂಗ್ ನಾನು ಹೋಗ್ಬೇಕು ಕಾಪಿಸ್ಕೊ. ಪಾಪ ನಮ್ಮಮ್ಮ ಮಹಾ ಸಾಧು. ಇಂದ ಬಂದ್ರೆ ಬರೀ ಅಲ್ಲ, ಮುಂದೆ ಬಂದ್ರೆ ಹಾಯ ಅಲ್ಲ. ಆದ್ರೂ ನೀನು ಒಂದೇ ಸಮ ಅಡುಗೆ ಮನೆಗೆ ಹೋಗೋದು, ನೀರು ಕುಡಿಯೋದು, ಬಸ್ ಮನೆಗೆ ಹೋಗೋದು, ಖಾಲಿ ಮಾಡೋದು ಆಗ್ತಾ ತಾನೆ. ಅಯ್ಯೋ, ನನಗಾದ್ರೆ ಅತ್ತೆಯಿಂದ ಭಯ. ನಿಮ್ಗೇನಾಗಿದೆ ದಾಡಿ? ಅತ್ತೆರು ಸೊಸೆರು ಗೋಳೈಕೊಳ್ಳ ಅಳಿಯೋದು ನಿಂದಾದ್ರು ಗೋಳೈಕೋತಾರ? ಇಲ್ಲೇ ಇರೋದನ್ನೆಲ್ಲ ಹೇಳಿ ಪಾಪ ಕಟ್ಕೊಂಡ್ಬಿಡ್ವೆ. ರವ್ ನನ್ನ ಬಿದ್ದು ಒದ್ದಾಡ್ಬೇಕಾಗತ್ತೆ ಆಮೇಲೆ. ಅಲ್ಲ ನೀನೇ ಯಾವತ್ತಾದ್ರೂ ನಮ್ಮಮ್ಮ ನಿನ್ ಗೋಳ್ ಬಿಟ್ಟಿದ್ದಾರ? ಹಾಗಾದ್ರೆ ಮದುವೆ ಆದ್ಮೇಲಂತೂ ಸೀದಾ ಇಲ್ಲಿಗೆ ಬರ್ಲಿ. ಇನ್ನ 4 ದಿನ ವಿಸಿಟ್ಗೆ ಅಂತ ಯಾವಾಗ್ಲಾರು ಹೋದ್ರೆ ಒಳ್ಳೆ ನೆಂಟ್ರ ತರ ಹೋಗ್ತೀವಿ ಬರ್ತೀವಿ. ಅಷ್ಟು ಬಿಟ್ರೆ ಯಾವತ್ತಾದ್ರೂ ನಿಮ್ಮ ಮತ್ತೆ ಸಂಸಾರ ಮಾಡಿದ್ಯಾ ನೀನು? ಅಲ್ಲ, ನಿಮ್ಗೆ ಯಾಕೆ ಗುರಿ ಇಲ್ಲ? ಅದು ನನ್ನ ದೋಷ, ನಾನ್ ಮಾಡಿರೋ ಪುಣ್ಯ. ಅದರಲ್ಲೂ ಹಿಂದಿನ ಸಾರಿ ನಮ್ಮಮ್ಮ ಬಂದಾಗ 1 ವರ್ಷ ಅವ್ರು ಒಂಚೂರು ಕಷ್ಟ ಕೊಡ್ದಾಗ ನೋಡ್ಕೊಳ್ಳಿಲ್ವಾ? ನೀವೇ ಹೇಳಿ. ನೀನೇ ನೋಡ್ಕೊಂಡೆ ಅವ್ರು ನೀವೇ ನೋಡ್ಕೊಂಡ್ರು ಅಷ್ಟೇ. ನೀನೇ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮನೆ ಕೆಲಸ ಎಲ್ಲ ಮಾಡಿ ಮೇಲಾಗಿ ನಿನ್ ಮಕ್ಕಳನ್ನು ಸಂಭಾಳಿಸ್ಕೊಂಡು ಬಿಡು. ಅದಕ್ಕೆ ತಾನೇ ಅವ್ರು ಹೊರಟಿನಿಂದ ಒಂದೇ ಸಮ ಕೊಡೋ ಅಂತ ಅಳ್ತಾ ಇದ್ದಿದ್ದು. ಅದೇನೋ ನಿಜಾನೇ ಅಲ್ಲಿ. ಸುಳ್ಳು ಹೇಳ ಯಾವ ನನ್ಕಕ್ಕೆ ಹೋಗ್ಲಿ. ಪಾಪ ಅವ್ರು ಇನ್ನೊಂದು ಸರಿ ಬಂದಾಗ ಮಾಡಿ ಸಾರಿ ಪುಡಿ ಬಾರಿ ಪುಡಿ ಎಲ್ಲ ಇನ್ನೂ ದಂಡೆ ಆಗಿರ್ತೀರಿ. ಗರಾಜಲ್ಲಿ ಹೋಗ್ತಿದ್ದೆ ತುಂಬಿಟ್ಟಿದ್ದೀನಿ. ಸದ್ಯ ಕುತ್ಕೋಬೋದಪ್ಪ. ನೋಡಿದ್ಯಾ ನಮ್ಮಮ್ಮ ಬಂದಾಗ ಮಾತ್ರ ಆ ಪುಡಿ ಮಾಡ್ಕೊಡಿ, ಈ ಪುಡಿ ಮಾಡ್ಕೊಡಿ, ಆ ಪುಡಿ ಮುಗ್ದು ಹೋಗ್ತಾ ಇದೆ, ಈ ಪುಡಿ ಮುಗ್ದು ಹೋಗ್ತಾ ಇದೆ, ನಿಮ್ ಕೈ ಪುಡಿ ಬಿಟ್ರೇನೇ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಗಿರೀಟ್ ಮಾಡಿ ಚಾಕ್ರಿ ಮಾಡಿಸ್ಕೊಂಡಿದ್ದು. ಅಂದ್ರೆ ಈಗ ನಿಮ್ಮಮ್ಮ ಬಂದಾಗ ಆರಾಮಾಗಿ ಕೂತಿರ್ಬೇಕು ನಾವು ಕಾಚಾಚ್ಕೊಂಡು. ನಂಗೆ ಗೊತ್ತೇ ಇತ್ತು ನಿಮ್ ದುರ್ಬುದ್ಧಿ, ಇನ್ನು ಬಂದೇ ಇಲ್ಲ, ಆಗ್ಲೇ ಶುರು ಮಾಡ್ಬಿಟ್ಟ. ಅದಕ್ಕೆ ನಾನು ಮೊದಲು ನಿಮ್ಮಮ್ಮನ ಕರ್ಕೊಂಡು ನಿಮ್ ಚೆನ್ನಾಗಿ ನೋಡ್ಕೊಂಡು ಈಗ ನಮ್ಮಪ್ಪ ಅಮ್ಮನ ಕರ್ಕೊಳ್ತಾ ಇರೋದು. ಈಗ ನೋಡಿ, ನಾನು ನಿಮ್ಮಮ್ಮನ ಚೆನ್ನಾಗಿ ನೋಡ್ಕೊಂಡಾಗ ನೀನ್ ನಮ್ಮಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಸರಿ, ನಡೀರಿ ಕಾಶಿ ಯಾತ್ರೆ ಬೇಗ. ನಮ್ಮಮ್ಮ ನೀನ್ ನೋಡ್ಕೊಂಡಾಗ ನಿಮ್ಮಮ್ಮ ನಾನು ನೋಡ್ಕೊಂಡ್ರೆ ಯಾವ ಕಂಪ್ಲೇಂಟು ಇರೋದಿಲ್ಲ ಬಿಡು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ದೀರ್ಘವಾಗಿ ಕಾಶಿ ಆದ್ರೆ ಹೊರಟ್ಬಿಡ್ತೀನಿ ಅಷ್ಟೇ. ಒಬ್ಳೆ ಸಾಕು, ಇನ್ನು ಅಪ್ಪ ಅಮ್ಮ ಎಲ್ಲ ಸೇರ್ಕೊಂಡ್ರು ಅಷ್ಟೇ ನನ್ ಜೊತೆ. ಇನ್ನೇನು ಬಂದ್ಬಿಡ್ತಾರೆ ಅನ್ಸುತ್ತೆ. ಇನ್ನೇನು ಬಂದು ಕಾಣುತ್ತೆ, ನೋಡೋಣ ಏನ್ ಮಾಡ್ತಾರೆ ಅಂತ. ಅಯ್ಯೋ, ಅದು ಹೇಗಮ್ಮ ಊಟ ಕೇಳೋದು? ಮೊದಲೊಂದು ನಾಷ್ಟು ಮಡಿಗಿಡಿ ಉಟ್ಕೊಂಬರೋಣ, ಆಮೇಲೆ ಊಟ ಗಿಟ ಎಲ್ಲ. ಪ್ರಯಾಣದ ಆಯಾಸ ಬೇರೆ. ಸ್ವಲ್ಪ ಬಚ್ಲು ಮನೆ ಎಲ್ಲಿದೆ ತೋರಿಸು, ಹಾಗೆ ಒಂದು ಟವಲ್ಲು ಒಂದು ಸೋಪು ಕೊಡು. ಮೊದಲು ನಾಷ್ಟು ಮಡಿ ಉಟ್ಕೊಂಡು ಆಮೇಲೆ ಊಟ ತಿಂಡಿ ಎಲ್ಲ. ಆಹಾ, ಎಂಥ ದೇಶ, ಎಂಥ ದೇಶ. ಯಾವಾಗಂದ್ರೆ ಅವಾಗ ಬಿಸಿನೀರು, ಯಾವಾಗಂದ್ರೆ ಅವಾಗ ತಣ್ಣೀರು, ನಲ್ಲಿ ತಿರ್ಸಿದ್ ಸಾಕು ಜುರ್ರ ಸುರಿಯುತ್ತೆ. ನಮ್ಮ ದೇಶದಲ್ಲಿ ಬಿಸಿನೀರಿರ್ಲಿ, ನಲ್ಲಿಗಳಲ್ಲಿ ತಣ್ಣೀರೇ ಬರಲ್ಲ. ಕೊಡೆ ಬರ್ಬಿಡೆ ಹತ್ತರ ಮಡಿ ಗಿಡಿಂಡೆ ಉಟ್ಕಿಂಡ್ವಾ ಮುಂದೆ, ಆಮೇಲೆ 400 ಮುಟ್ಕಿಂಡು ಬನ್ನಿ. ಆದ್ರೆ ಮೊದಲು ಒಂದು ಲೋಟ ಬಿಸಿ ಕಾಫಿ ಬೇಕಮ್ಮ ನಂಗೆ. ಆಗ್ಲಪ್ಪ, ಇಬ್ರು ಸ್ನಾನಕ್ಕೆ ಹೋಗ್ಬೋದು. ಇಬ್ರು ಮೇಲಿನ ಬಾತ್ರೂಮ್ನಲ್ಲಿ, ಇನ್ನೊಬ್ರು ಕೆಳಗಿನ ಬಾತ್ರೂಮ್ನಲ್ಲಿ.
ಆದ್ರೆ ಒಂದು ನಿಮ್ ಕಾಫಿ ರೆಡಿ ಇದೆ, ಒಂದ್ ನಿಮಿಷ ಮೈಕ್ರೋವೇವ್ ಬಿಸಿ ಮಾಡಿಬಿಡ್ತೀನಿ. ಇದಪ್ಪ ದೇಶ ಅಂದ್ರೆ. ಅಯ್ಯೋ ನಮ್ಮ ದೇಶದಲ್ಲೂ ಇದೆ ಮೈಕ್ರೋವೇವ್ ಅಂತ, ಹೆಸರಿಗಷ್ಟೇ. ಕರೆಂಟೇ ಇರಲ್ಲ, ಯಾವಾಗಂದ್ರೆ ಅವಾಗ ಬ್ಲ್ಯಾಕ್ ಔಟು ಬ್ರೌನ್ ಔಟು. ಎನಿವೆ, ಓ ಅಳಿಯಂದ್ರೆ ಏನ್ ಸಮಾಚಾರ, ಹೇಗಿದ್ದೀರಾ? ಅವ್ರಿಗೆ ಅಯ್ಯೋ ನಮ್ದೇನಿದೆ ಮಾನವ್ರೆ, ಆರಕ್ಕೆ ಹೆಚ್ಚಿಲ್ಲ, ಮೂರಕ್ಕೆ ಕಮ್ಮಿ ಇಲ್ಲ, ಒಂದೇ ಸಮ ನಡೀತಾ ಇದೆ. ನೀವು ಗೊತ್ತೇ ಇದೆಯಲ್ಲ, ರಾದರ್ ಮೆಕ್ಯಾನಿಕ್. ಅಯ್ಯೋ ಏನಪ್ಪ ಈ ದೊಡ್ಡ ಮಾತಾಡ್ತೀರಾ? ಎಷ್ಟು ಹೆಂಗ್ ಮ್ಯಾನೇಜ್ ನೋಡಿ, when I was in charge of the revenue department. ಕಾಫಿ ಬಂದು ತೋಡಿ ಮಗು. ಧನ್ಯವಾದ ಅಂತ ಶುರು ಮಾಡಿದ್ದಾರೆ. ಇನ್ನು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲೇ ಇದ್ದಾರೆ. ಇನ್ನು ಎಜುಕೇಶನ್, ಇರಿಗೇಷನ್, ಹಾಳು ಮೂಳು ಅಂತೆಲ್ಲ ಬಾಕಿ ಇದೆ. ಬೇಗ ಸ್ನಾನಕ್ಕೆ ಕಳಿಸು, ನಾ ಇಲ್ಲೇ ಹೋದ್ರೆ ಇನ್ನೊಂದು ರೌಂಡ್ ಯಾತ್ರೆಗೆ ಹೊರಡ್ಬಿಡ್ತೀನಿ ಅಂತ. ಹಾ ಏನ್ ಮಾತಾಡ್ತಾ ಇದ್ದೆ? ಅದೇ ವೆನ್ ಯು ಆರ್ ಇನ್ ಚಾರ್ಜ್ ಆಫ್ ದ ರೆವೆನ್ಯೂ ಡಿಪಾರ್ಟ್ಮೆಂಟ್. ಅದೇ ಇವಾಗ ಇನ್ ಚಾರ್ಜ್ ಆಫ್ ದಿ ರೆವೆನ್ಯೂ ಡಿಪಾರ್ಟ್ಮೆಂಟ್. ಅಯೋಗ್ಯ ಇದನ್ನಲ್ಲ, ಅದೇ ನಂಗೆ ಟ್ಯಾಕ್ಸ್ ಕೊಟ್ಟು ಆ ಬಡ್ಡಿ ಐದ ಇವಸ್ ಕರಪ್ಟ್ ಬಿಯಾಂಡ್ ಇಮ್ಯಾಜಿನೇಷನ್ ಐತೆ. ಅವನಂತ ಇನ್ಎಫಿಷಿಯಂಟ್ ಆಫೀಸರ್ನ ನನ್ನ ಕೆರಿಯರ್ ನೋಡಿಲ್ಲಪ್ಪ. ಮಾನವರೇ ನಂಗೆ ಕೊಂಚ ಎಮರ್ಜೆನ್ಸಿ, ನಾನು ಬೇಗ ಒಂದು ಸಣ್ಣ ಯಾತ್ರೆ ಮುಗಿಸ್ಕೊಂಡು ಬರ್ತೀನಿ. ನೀವು ದಯವಿಟ್ಟು ತಪ್ಪು ತಿಳ್ಕೋಬಾರ್ದು. ಶೋರ್ ಮೈ ಬಾಯ್, ಹೋಗಿ ಬನ್ನಿ. ಒಡೆ ಕೋಟ ನಾನಾ ಮುಳ್ಳ ಈ ಸ್ಟಿಲ್ ದ ಸೇಮ್ ಸ್ವೀಟ್ ಬಾಯ್. he has kept the same old routine. ನನಗೆ ಮಾತ್ರ ಈ ಏರೋಪ್ಲೇನ್ ಊಟ, ಲಾಂಗ್ ಜರ್ನಿ ಎಲ್ಲ ಸೇರ್ಕೊಂಡು ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ. ನಿಮ್ಗೆ ಕಷ್ಟ ಇದೆ ಅಂದ್ರೆ ಲ್ಯಾಕ್ಟೇಜ್ ಕೊಡ್ಲಾ? ಹಾಗೆ ಇನ್ಮೇಲೆ ನೀವು ಸ್ವಲ್ಪ ಕಾಫಿ ಕಡಿಮೆ ಮಾಡ್ಬೇಕು ನೋಡಿ. ಕಾಫಿ ಕುಡ್ದ ಇದ್ರೆ ಸ್ನಾನಕ್ಕೆ ಹೋಗ್ಬೋದು, ಮೇಲಿನ ಬಾತ್ರೂಮ್ ಖಾಲಿ ಇದೆ ಅನ್ಸುತ್ತೆ. ಅಯ್ಯೋ ಅದೇ ಗಮ್ಮ ಆಗುತ್ತೆ. ನಿಮ್ ಗಂಡ ಹೋಗಿದಾರಲ್ಲಮ್ಮ, ಆ ಮಾರಾಯ ಹೋದ್ರೆ ಪಟ್ಪಟ್ಟಕ್ಕೆ ಬರೋನಲ್ಲ ಬಿಡು. ಅದು ಅಲ್ಲದೆ ಹೋಗೋವಾಗ ಮ್ಯಾಗ್ಸಿನ್ ಬೇರೆ ಹಿಡ್ಕೊಂಡೋದ. ಇವಾಗ್ಲೂ ಅಲ್ಲೇನ ಇಲ್ಲ ಓದೋದು. ಅವ್ರಿಗೀಗ ನಾನು ಬುಕ್ ಶೆಲ್ಫ್ನೇ ಇಟ್ಬಿಟ್ಟಿದ್ದೀನಿ ಟಾಯ್ಲೆಟಲ್ಲಿ. ಹೋಗ್ಲಿ ಬಿಡಮ್ಮ, ಅಂದಾಗೆ ಮಕ್ಕಳೆಲ್ಲ ಹೇಗಿದ್ದಾರೆ? ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ, ಚೆನ್ನಾಗಿ ಓದ್ತಾನೆ ಇದ್ದಾರೆ. ಇನ್ನೇನು 2-3 ತಿಂಗಳಲ್ಲಿ ಇಬ್ರಿಗೂ ಪರೀಕ್ಷೆಗಳು ಮುಗಿದು ರಜಾನೂ ಶುರುವಾಗುತ್ತೆ. ಇದೇನಿದು ಇನ್ನೂ ಇಲ್ಲೇ ಕೂತಿದ್ದೀರಾ? ಒಂದ್ 4 ಮಡಿ ಉಟ್ಕೊಂಡ್ ಬರ್ಬಾರ್ದೆ? ಸರಿ ಹೋಗ್ಬರ್ತೀನಿ. ಹೋಗಿ ಮೊದಲು ಹೋಗಿ. ಅಂದಾಗೆ ಚೆನ್ನಾಗಿ ಸ್ನಾನ ಆಯ್ತಮ್ಮ, ಪ್ರಯಾಣದ ಆಯಾಸ ಎಲ್ಲ ಕಳೀತು, ಮೈಸೂರು ಆಗ್ತಾ ಇದೆ. ಅಂದಾಗೆ ಈಗ ಅಲ್ಲಿ ಬೆಳಗಿನ ಜಾವ ಆಗಿರ್ಬೋದಲ್ವಾ? ಒಂದ್ಸಲ ಫೋನ್ ಮಾಡಿ ತಿಳಿಸ್ಬಿಟ್ಟು ನಾವು ಸೇಫಾಗಿ ತಲುಪಿದ್ವಿ. ಹಾಗೆ ಮಾಡೋಣ, ನಿಧಾನಕ್ಕೆ ಮಾಡೋಣ. ಆದರೆ ಮೊದಲು ನಿಮ್ಗಳು ಊಟಗಳು ಮಾಡಿಬಿಡಿ. ಬಿಸಿಯಾಗಿ ಅಡುಗೆ ಆಗಿದೆ, ಅನ್ನ ಸಾರು ಪಲ್ಯ ಎಲ್ಲ ಮಾಡಿದ್ದೀವಿ. 4 ಹಪ್ಪಳ ಸಂಡಿಗೆ ಕಡೆ ಆಯ್ತು. ಹಪ್ಪಳ ಸಂಡಿಗೆ ಎಲ್ಲ ಯಾಕಮ್ಮ ಈಗ ಸದ್ಯ ಎಣ್ಣೆದೆಲ್ಲ ಒಂದು ಬೇಡ. ಅನ್ನ ಸಾರು ಮಜ್ಜಿಗೆ ಇಷ್ಟೇ ನಮ್ಗೆ ಅಮೃತ. ಅದಕ್ಕಿಂತ ಹೆಚ್ಚಾಗಿ ತಿಂದ್ರೆ ಅರ್ಗೋದು ಇಲ್ಲ ಈ ವಯಸ್ಸಲ್ಲಿ, ಬೇಡವೂ ಬೇಡ. ಏನ್ ಮಾಡೋದು, ಫ್ಯಾಟ್ ಬೇರೆನಲ್ಲ. ಇದೇನಮ್ಮ ನೀನ್ ಬರ್ತಿದಂಗೆ ಫ್ಯಾಟ್ ಅನ್ಸ್ ಬೇರೆ ಶುರು ಮಾಡ್ಬಿಟ್ಟಿದ್ಯಾ? ಕಣೆ ಮತ್ತೆ ಹೇಳ್ಬೇಕಲ್ಲ. ಅದೇ ನಾವು ಮೈಕ್ರೋವೇವ್ ಅಲ್ಲಿ ಕಾಯ್ತೀವಿ ಅಂತೀಯಲ್ಲ, ಅದನ್ನ ಮಾಡಿ ಹೋಗ್ಲಿ ತಿನ್ನೋಣ. ಅವ್ರ ಉತ್ಸಾಹ ಹೇಗಿದೆ ಅಂದ್ಕೊಂಡಿದ್ದಾರೋ ಇಲ್ಲ? ಅವ್ರ ಅಳಿಯ ಹೇಳ್ತಿದ್ರೆ ಮೆಕ್ಯಾನಿಕಲ್ಲು ಅನ್ನೋದನ್ನೇ ಇಟ್ಕೊಂಡ್ರು. ನಿಮ್ಗೇನು ಅನ್ಸುತ್ತೆ? ಅವರನ್ನ ಮಾತಾಡ್ಕೊಳ್ತಾ ಇದ್ದಾರೆ. ಯಾವ ಬೋರ್ಡ್ ಮೇಲೆ ಮಾತಾಡ್ಕೊಳ್ತಾ ಇದ್ದಾರೆ ನೋಡೋಣ. ನಾನು 2 ತಿಂಗಳ ನೋಡ್ತಾನೇ ಇದ್ದೀನಿ ಇವರಿಬ್ರು ಯಂತ್ರಗಳಿಂದ ದುಡಿತಾ ಇರೋದನ್ನ. ಬೆಳಗಾದ್ರೂ ಸಾಕು ಇಬ್ರು ಆಫೀಸ್ಗೆ ಹೋಗ್ಬಿಡ್ತಾರೆ, ಸಾಯಂಕಾಲ ಬರೋ ಅಷ್ಟೊತ್ತಿಗೆ ಕತ್ಲೆ ಆಗ್ಬಿಟ್ಟಿರುತ್ತೆ. ಇನ್ನ ಏನ್ ಮಾಡೋದು? ಸಾಯಂಕಾಲ ಆದ್ರೆ ಕತ್ಲೆ ಆಗ್ಬಿಟ್ಟಿರುತ್ತಾ? ಓ ಶನಿವಾರ ಭಾನುವಾರ ಬಂತು ಅಂದ್ರೆ ಸರಿ, ಏನ್ ಕೇಳ್ತೀಯ? ಅವನು ಶುರು ಹಚ್ಕೊಂಡ್ಬಿಡ್ತಾರೆ. ನಾನು ಮಾಡೋದಂತೆ, ಗ್ರಾಸರಿಗೆ ಹೋಗೋದಂತೆ, ಇವಳು ನೆಲ ಒರೆಸೋದಂತೆ, ಬಟ್ಟೆ ಒಗೆಯೋದಂತೆ, ಏನೋ ಒಂದು
ಮಾಡ್ಕೊಂಡೇ ಇತ್ತು ಪ್ರಾಣಿಗಳು ಗಾಚಾರ. ನಿಜ ಅಂದ್ರೆ ಅದೆಷ್ಟು ಮುದ್ದಾಗಿ ಸಾಕಿದ್ವಿ ನಮ್ಮ ಮಗಳೆಲ್ಲ. ಒಂದ್ ದಿವ್ಸ ಪಾತ್ರೆ ತೊಳೆದಿತ್ತಿಲ್ಲ, ಒಂದ್ ದಿವ್ಸ ಬಟ್ಟೆ ಒಗೆದಿತ್ತಿಲ್ಲ, ಗೋಮೆ ಒಳಗಿತ್ತಿಲ್ಲ. ಇನ್ನು ಅಡಿಗೆ ಮನೆಗಂತೂ ಕಾಲೇ ಇಟ್ಟಿತ್ತಿಲ್ಲ, ಪುಣ್ಯಾತಿತ್ತಿಲ್ಲ. ಅದೇನೋ ಮಹಾ ಅಮೇರಿಕಾ ಅಂತ ಕೊಟ್ರಲ್ಲ, ಸುಖವಾಗಿರ್ತಾಳೆ. ಇಲ್ಲಿ ಹಗಲು ರಾತ್ರಿ ದುಡಿಯೋದು ನೋಡಿದ್ರೆ ಹೊಟ್ಟೆ ಉರಿ ದಗ್ಧ ಆಗುತ್ತೆ. ಇನ್ನ ಶನಿವಾರ ಭಾನುವಾರ ಬಂದ್ಬಿಟ್ರಂತೂ ಪುಣ್ಯಾತಿತ್ತಿ ಎಲ್ಲಾ ಕೆಲಸ ಮುಗಿಸ್ಕೊಂಡು ಕೆಳಗ್ ಬಂದು ಒಂದ್ ಮಡಿ ಉಟ್ಕೊಂಡು ತಿಂಡಿ ತಿನ್ನೋ ಹೊತ್ತಿಗೆ ಜಾಡ್ಮಾಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಆಗೋಗಿರುತ್ತೆ. ಎಲ್ಲ ನಮ್ಗೆ ಆಚಾರ. ನಾನ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಗಂಡಸರು ಬಟ್ಟೆ ಒಗೆಯೋದಿಕ್ಕೆ ಒಂದು ಆಳು, ಹೆಂಗಸರು ಬಟ್ಟೆ ಒಗೆದು ಬಟ್ಟೆ ತೊಳೆಯೋದಿಕ್ಕೆ ಒಂದು ಹೆಣ್ಣಾಳು. ನಮ್ಗೆ ಈ ತರ ದುಡ್ಡಿರ್ಲಿಲ್ಲ ಬಿಡು, ಕಾರೂ ಇರ್ಲಿಲ್ಲ ನಿಜ, ಆದ್ರೆ ಜೀವನದಲ್ಲಿ ತುಂಬಾ ಸುಖ ಸಂತೋಷ ಆಯ್ತು ಬಿಡು. ನಿಜ ಅಂದ್ರೆ ಸರಿ, ಆ ವೈಭವನೆಲ್ಲ ಇದ್ದೇ ಹೇಳಿ ಅವ್ರಿಗೆ ಯಾಕೆ ನೋಯ್ತೀರ? ಅವಾಗ ನೋಡಿ ನಿಮ್ಮ ಅಡಿಯಲ್ಲಿ ಬೇರೆ ಬರ್ತಾ ಇರುವಾಗಿದೆ ತುಂಬಿ ಇರ್ತದೆ. ಏನ್ ನಾನವ್ರೆ, ಬೆಳಗಿನ ಕಾರ್ಯಕ್ರಮ ಎಲ್ಲ ಮುಗ್ದಿದೆ ತಾನೇ? ಅರೆ ಇದೇನು ಮಾರ್ನಿಂಗ್ ವಾಕ್ಗೆ ಹೋದಂಗಿಲ್ಲ? ಅಯ್ಯೋ ವೀಕೆಂಡ್ ಅಲ್ವಾ, ನಿಧಾನಕ್ಕಿದ್ದೀನಿ. ಅದು ಅಲ್ಲದೆ ಇಲ್ಲಿನ ರುಟೀನೇ ಅಡ್ಜಸ್ಟ್ ಆಗ್ತಾ ಇಲ್ಲಪ್ಪ. ಹೊರಗಡೆ ಹೋಗಿ ಯಾರನ್ನಾದ್ರೂ ಮಾತಾಡ್ಸೋಣ ಅಂತಂದ್ರೆ ಮುಖ ಕೊಟ್ಟೆ ಮಾತಾಡ್ಸಲ್ಲ. ಅವ್ರು ಮಾತಾಡ್ಸಿದ್ರು ಅವ್ರು ಹೇಳೋದ್ರಲ್ಲಿ ಅರ್ಥ ಆಗಲ್ಲ. ನಮ್ಮೂರಲ್ಲಿ ಆಚೆ ಹೋದ್ರೆ ಒಂದ್ 10-15 ಜನರಾದ್ರೂ ಮಾತಾಡ್ಸ್ಕೊಳ್ದೆ ಬರ್ತೀನ. ಹಾಗೆ ಹೋಗಿ ಊರೆಲ್ಲ ಸುತ್ತಾಡ್ಕೊಂಡು ಮನೆಗೆ ಬರೋ ಜೊತೆಗೆ ಹೊಟ್ಟೆನೂ ಕಾದಿರುತ್ತೆ, ತಿಂದಿದ್ದು ಅರ್ಗಿರುತ್ತೆ. ಇಲ್ಲಿ ದರಿದ್ರ ತಿಂದಿದ್ದೇ ಜೀವನ ಆಗಲ್ಲ. ಯಾಕೆ ಹೀಗಂತೀರಿ ಮಾನವ್ರೆ? ಬನ್ನಿ, ನಾನು ನಿಮ್ಗೆ ಲಾಂಗ್ ಮೂವ್ ಮಾಡೋದನ್ನ ಹೇಳ್ಕೊಡ್ತೀನಿ. ಆದ್ರಿಂದ ತಿಂದಿದ್ದು ಹೊರಗುತ್ತೆ, ದೇಹಕ್ಕೂ ಎಕ್ಸಸೈಸ್ ಆಗುತ್ತೆ, ದಿನಕ್ಕೆ 2 ಸತಿ ಕಾಲ ಪ್ರವೃತ್ತಿನೂ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೂ ಸಹಾಯ ಆಗುತ್ತೆ. ಅಲ್ಲ, ನಿಮ್ಗೆ ಏನಾದ್ರು ಬುದ್ಧಿ ಗಿದ್ದಿ ಕೆಟ್ಟಿದ್ಯಾ ಏನು? ನಮ್ಮಪ್ಪ ಇಲ್ಲಿ ಬಂದಿರೋ ನಿಮಗೆ ಅನುಭವ ಮಾಡಕ್ಕ ನಾನು ಏನಿದೆ ಅಂತ ಹೋಗ್ತೀನಿ. ಅಲ್ಲ, ಈಗ ನಿಮ್ಮಮ್ಮ ನಿಮ್ಗೆ ಅಡುಗೆ ಮನೆ ಸಹಾಯ ಮಾಡಿದ್ರೆ ಹಾಗೇನೇ ಇದಲ್ವೇ? ಯಾಕೆ IAS ಆಫೀಸರ್ ಆಗಿ ಲಾನ್ ಮೂವ್ ಮಾಡೋದು ಅಂದ್ರೆ ಅವಮಾನ ಅಂತೆ. ಮಾನವರೇ, ನಿಮ್ದೇ ಅಭಿಪ್ರಾಯ ಈ ವಿಚಾರದಲ್ಲಿ? ಬಂದಿರೋ 4 ದಿನ ಅಂತ ತುಪ್ಪ ಬಿಟ್ಟು ಲಾನ್ ಅಂತೆ ಲಾನು. ಹೌದಪ್ಪ, ಅವ್ರಿಗೆ ಮೊದ್ಲಿಂದಾನು ಮೇಲವ್ರಿಗೆ ಶಬಾಷ್ ಅಂದ್ಕೊಂಡೆ ಅಭ್ಯಾಸ. ಈ ತರ ದೇಹ ಶ್ರಮದ ಕೆಲಸ ಮಾಡಿ 1 ದಿವಸನೂ ಅಭ್ಯಾಸ ಇಲ್ಲ. ಇನ್ನೇನಾದ್ರು ಹೆಚ್ಚು ಕಮ್ಮಿ ಆಗಿ ಅವ್ರು ಬಿದ್ದು ಗಿದ್ದು ಆಮೇಲೆ ನಿಮ್ಗೆ ತಾನೇ. ಹೌದು, ಈ ದೇಶದಲ್ಲಿ ಕಾಲ್ ಜಾರಿದ್ರೆ ಪರ್ಸ್ಗೆ ಮಾರಿ. ಯಾಕೆ ನಂಗೆ ಆಗಲ್ಲ ಅಂತಲೇ? ನಾನು ರಿಟೈರ್ ಆಗಿರ್ಬೋದು ನಿಜ, ಆದ್ರೆ ನಮ್ ಸ್ಟಿಲ್ ಅನ್ ಆಕ್ಟಿವ್ ಮ್ಯಾನ್. ಇವಾಗ ಅದೇನು ಅಂತ ಹೇಳ್ಕೊಡಿ, ನಾನು ಮಾಡಿ ಕೋರ್ಸೇ ಬಿಡ್ತೀನಿ. ಓದ್ಲಿ ಬಿಡಿ ಮಾನವರೇ, ಇವರೆಲ್ಲ ಹೇಳ್ತಾ ಇದ್ದಾರೆ ನಿಮ್ ಕೈಲಿ ಆಗಲ್ಲ. ಹೋಗ್ಲಿ, ನಾನು ಈಗ ಒಂದು ಕೆಲಸ ಮಾಡ್ತೀನಿ. ಹೋಗ್ಬಿಟ್ಟು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಮಾಡ್ಕೊಂಡು ಬರ್ತೀನಿ. ನೀವು ಅಷ್ಟೊಂದು ರೆಡಿ ಆಗಿರಿ, ನೋಡೋಣಂತೆ. ಆಮೇಲೆ ಇಬ್ರು ಒಟ್ಟಿಗೆ ಹೋಗಿ ಗ್ರೋಸರಿ ಮಾಡೋಣ. ಫಾದರ್ ಇಲ್ಲ, ಸನ್ ಇಲ್ವಾ, ಏನಂತೀರಿ? ಅಯ್ಯೋ, ಈ ದೇಶದ ಗ್ರಾಸರಿ ಸ್ಟೋರ್ಸ್ ಅಲ್ಲಿ ಎಲ್ಲಾದ್ರೂ ಚೆನ್ನಾನೆ, ಆದ್ರೆ ಚೌಕಾಸಿ ಮಾಡಕ್ಕೆ ಅವಕಾಶ ಇಲ್ಲ. ಇವಾಗ ಅವ್ನು 10 ಅಂದ್ರೆ ನಾನು 2 ಅನ್ಬೇಕು. ಅವನು 7 ಎಂತ ಹೇಳಿದ್ರೆ 4-5 ಚೌಕಾಸಿ ಮಾಡಿ ತಗೊಂಬಂದ್ರೆ ಅಲ್ವಾ ಮನ್ಸಿಗೆ ಸಮಾಧಾನ. ಅಯ್ಯೋ ಸುಮ್ಮನೆ ಸಾಕು, ಮಹಾ ಚೌಕಾಸಿ ಅಲ್ಲ. ಅದೆಷ್ಟು ಚೆನ್ನಾಗಿ ಎಲ್ಲಾದ್ರೂ ಪಟ್ನ ಕಟ್ಟಿ ದಂಡಿಯಾಗಿ ಇಟ್ಟಿರ್ತಾರೆ, ಬೆಲೆ ಚೀಟಿನೂ ಅಳಿಸ್ತಿರ್ತಾರೆ. ಅಲ್ಲೇ ತೂಕದಲ್ಲಿ ಮೋಸನೆ ಇಲ್ಲ ಪದಾರ್ಥದಲ್ಲಿ ಏನಾದ್ರು ವಂಚನೆ ಮಾಡ್ತಾರೆ ನಿನ್ ಕಡೆ ತರ ಒಂದು ಇಲ್ವಲ್ಲ. ಎಂಥ ಚೌಕಾಸಿ! ಹೌದು, ಎಲ್ಲ ನೋಡಕ್ ಚೆನ್ನಾಗೇ ಇರುತ್ತೆ. ಅದೇನೋ ಹಾಗೆ ಬೆಳೆಸ್ತಾ ಇರುತ್ತಲ್ಲ, ಎಲ್ಲ ಗುಂಡು ಕಲಿತಾ ಇರುತ್ತೆ. ಆದ್ರೆ ಒಂದಕ್ಕೂ ರುಚಿನೇ ಇಲ್ಲ. ನಮ್ ಈರ್ನಿದ್ರೆ ಬದನೆಕಾಯಿ ಮುಂದೆ ಈ ಇಟಾಲಿಯನ್ ಬ್ರಿಂಜಾಲ್ ಯಾಲಕ್ಕ ಹೇಳೋ. ಒಂದು ಇಂಟ್ರೆಸ್ಟಿಂಗ್ ಡೈಲಾಗ್ ನಡೀತಾ ಇದೆ. ಇದೇ ಟೈಮು ಮೆಲ್ಲಗೆ ಜಾಡ್ಕೋಬೇಕು ಸದ್ಯ. ಆಮೇಲೆ ಮಾವನವ್ರೆ, ನಾನು ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡ್ ಬರ್ತೀನಿ, ನೀವು ರೆಡಿಯಾಗಿರಿ, ಹೋಗೋಣ. ಪುಣ್ಯಾತ್ಮ ಒಪ್ಪು ಅಂಡ ಒಪ್ಪು, ಅಂಗಂಡ ಕಂಗೆ ಎಂತ 4 ಬಾರಿ ಆಯ್ತಾರ ಯೋಚನೆ ಇಲ್ಲ. ನಾನು 4 ಗಂಟೆನ ಕಾವಂಡೆ ರಾಣಿ, 2-3 ಬಾರಿ ಕಾಫಿ ಆನ್ ಹಾಕ್ಲು. ಹಾಗಾದ್ರೆ ನಿಮ್ಗೆ ಇನ್ನೊಂದು ಬಿಸಿಯಾಗಿ ತಂದ್ಕೊಡ್ಲಪ್ಪ, ಇನ್ನೊಂದು ಕಾಫಿ. ಇದೇನೇಮ್ಮ ಹೀಗೆ ಹೇಳ್ತೀಯಾ? ಎಷ್ಟು ಸಲ ಕಾಫಿ ಕೊಡ್ತೀಯ ಅವ್ರಿಗೆ? ಇದೇನು ಅಂದ್ರೆ ಮೈ ಉಷ್ಣ.
ಹೊರಡಿ ಸಾಕು ಬನ್ನಿ. ಅವ್ರು ಹೇಳೋದು ನಿಜಾನಮ್ಮ. ಈ ದೇಶದ ಕಾಫಿ ರುಚಿನೇ ಇಲ್ಲ. ನಮ್ಮ ದೇಶದ ಕೋತಾಸ್ ಕಾಫಿ ಮುಂದೆ ಹಬ್ಬ ಭಗವಂತ ಕರುಣಿಸ್ದ ಅನ್ಸುತ್ತೆ. ಹೋಗ್ಬೇಕಮ್ಮ, ಒಂದು ಖಾಲಿ ಜಾಗನೇ. ಈಗ ಉತ್ಸಾಹ ಎಂದಿದೆ ಅನಿಸ್ತಾ ಇದೆಯಾ ನಿಮಗೆ? ಏನ್ ಮಾಡಬಹುದು? ಹೊರಟ್ರೆ ಮಗಳು ಕಷ್ಟ ಆಗುತ್ತೆ ಅನ್ನೋದು ಒಂದ್ ಕಡೆ, ಮೊಮ್ಮಕ್ಕಳ ಜೊತೆ ಇರಬೇಕು ಅನ್ನೋ ಆಸೆ ಇನ್ನೊಂದು ಕಡೆ. ಆದ್ರೆ ಅಪ್ಪ ಅಂತೂ ಬೇಜಾರು ಬೇಜಾರು ಅಂತ ಹಾಕ್ತಾನೆ ಇದ್ದಾರೆ. ಕಡೆ ಏನ್ ಮಾಡಿದ್ರು ನೋಡೋಣ ಮುಂದಿನ ದೃಶ್ಯದಲ್ಲಿ. ಕಳಿಸ್ಕೊಟ್ಬಿಡು ಅಷ್ಟೇ. ಅವ್ರು ಹಾಗೆ ನಾನು 2 ತಿಂಗಳ ತಾನೇ ಆಗಿರೋದು. ಹಾಗೆ ಇವಾಗಲೇ ಯಾಕೆ ಕೊಡೋಣ? ಏನ್ ಮಾಡೋದು? ಏನೋ ಎಡವಟ್ಟು ನಡೆಸ್ತಾ ಇರಲ್ಲ ಎಲ್ಲರೂ ಸೇರ್ಕೊಂಡು. ಏನೋ ಕಾನ್ಸ್ಪಿರಸಿ ನಡೆದಿರೋ ಹಾಗಿದೆ. ಅರೆ ಇದೇನು ಎಲ್ಲ ನಾರ್ಮಲ್ ತಾನೇ? ಊರಿನ ಏನಾದ್ರು ಸೀರಿಯಸ್ ಸಮಾಚಾರ ಇದ್ಯಾಕೆ? ನೀನಾದ್ರು ಹೇಳ್ಬಾರ್ದ ಏನಾಗಿದೆ ಅಂತ? ನೋಡಿ, ಅಪ್ಪ ಊರಿಗೆ ಹೋಗ್ಬೇಕಂತೆ, ಹೋಗೇ ತೀರ್ಬೇಕು ಒಂದೇ ಸಮ ಹಠ ಹಿಡ್ತಿದ್ದಾರೆ. ನೀವಾದ್ರೂ ಸ್ವಲ್ಪ ಹೇಳಿ ಕನ್ವಿನ್ಸ್ ಮಾಡಿ. ಅಯ್ಯಯ್ಯೋ, ಏನಿದು ಮಾಧವ್ರೆ, ನಿಮ್ ಸಡನ್ ಡಿಸಿಷನ್ ಈ ರೀತಿ? ನಿಮ್ಗೆ ಏನಾದ್ರು ಬೇಜಾರಾಗೋ ಥರ ಆಯ್ತಾ? ನಮ್ಮಿಂದ ಏನಾದ್ರು ತಪ್ಪು? ಇದರಲ್ಲಿ ನಿಮ್ದೇ ತಪ್ಪಿಲ್ಲ ಬಿಡಿ. ನನ್ಗಿಲ್ಲಿ ಆಗ್ತಾ ಇಲ್ಲ ಅಷ್ಟೇ. ಈ ತರ ಕಿಟಕಿ ಬಾಗ್ಲೆಲ್ಲ ಹಾಕೊಂಡು ಕೂತ್ಕೊಳ್ಳೋದು ಅಂದ್ರೆ ನಮ್ಮ ಉಸಿರು ಕಟ್ಟಾಗುತ್ತೆ. ಕಿಟಕಿ ಬಾಗ್ಲೆಲ್ಲ ತೆಗ್ದ್ರೆ ಆಯ್ತಪ್ಪ, ಅದಕ್ಕೆ ಯಾಕೇನು? ಅಷ್ಟೇ. ಅಯ್ಯೋ ಅದೇಗಮ್ಮ ಆಗುತ್ತೆ. AC ಹಾಕ್ಬಿಟ್ಟಿದ್ದೀರಲ್ಲ, ಒಳ್ಳೆ ತಮಾಷೆ ಆಯ್ತು. ತಪ್ಪಿಟ್ಕೋಬೇಡಿ. ನಮ್ ಕರ್ಮ, ತಂದೆ ತಾಯಿನ 4 ದಿನ ಸುಖವಾಗಿರೋ ಯೋಗನೂ ಮನೆ ಬರ್ಲಿಲ್ಲ. ಅದಕ್ಕೆ ಈ ದರಿದ್ರ ದೇಶ ಅಂದ್ಬಿಟ್ಟು ಇಂಡಿಯಾಕ್ಕೆ ವಾಪಸ್ ಹೋಗೋಣ ಅಂದ್ರೆ ಇಷ್ಟು ಕೇಳಲ್ಲ. ಸ್ವಲ್ಪ ಸುಮ್ಮನೆ ಇರಬಾರ್ದ? ಎಲ್ಲ ಪ್ರಾಬ್ಲಮ್ಗೂ ಒಂದೇ ಸೊಲ್ಯೂಷನ್ ನಿಂದು. ಇಂಡಿಯಾಕ್ಕೆ ಹೊರಟ್ಬೇಡ. ಇಲ್ಲಿ ನಮ್ಗೆ ಚೆನ್ನಾಗಿ ಮಾಡ್ಕೋಬೇಕು, ಇಂಡಿಯಾಕ್ಕೆ ಹೊರಟ್ಬೇಡ. ಮಕ್ಕಳು ಹೇಗೆ ಕೇಳಲ್ಲ, ಅದಕ್ಕೂ ಇಂಡಿಯಾಕ್ಕೆ ಹೊರಟ್ಬೇಡ. ಹಾಗೆ ನಿಮ್ ಕಾಲಲ್ಲಿ ಇಂಡಿಯಾಕ್ಕೆ ಹೊರಟ್ಬಿಡಕ್ಕಾಗುತ್ತಾ? ನೀವೇ ಹೇಳಿ. ನೀವಿಬ್ರು ಯಾಕೆ ಸುಮ್ಮನೆ ಜಗಳ ಆಡ್ತೀರಾ? ಇವಾಗ ನೋಡಿ, ಬೆಳಗಾವಿ ಇಬ್ರು ಕೆಲ್ಸಕ್ಕೆ ಹೋಗ್ಬಿಡ್ತೀರಾ. ನಿಮ್ಮ ಅಮ್ಮ ಅಡುಗೆ ಅದು ಇದು ಅಂತ ಹೇಳಿ ಅಡುಗೆ ಮೇಲೆ ಸೇರ್ಕೊಂಡ್ಬಿಡ್ತಾಳೆ. ಮಧ್ಯಾಹ್ನ ಆದ್ರೂ ಸಾಕು, ಒಂದಾವತ್ತು ಒಂದು ಆ ದರಿದ್ರ ಸೋಬೇಪಾರ ನೋಡಿದ್ದೂ ನೋಡಿದ್ದೆ ಆನಂದವಾಗಿರ್ತಾಳೆ. ನನಗೆ ಅದೆಲ್ಲ ಒಂದು ಹಿಡಿಸಲ್ಲ. ಶನಿವಾರ ಭಾನುವಾರ ಬಂದು ನೀವಿಬ್ರು ಮೈ ಕೇಳ್ಕೊಳ್ಳೋಕ್ಕೂ ಪುರ್ಸತ್ತಿಲ್ಲ ಬಿಡಿ. ನಾನೆಲ್ಲಾದ್ರೂ ಒಬ್ಬರೇ ಹೋಗೋಣ ಅಂತಂದ್ರೆ ದೂರ, ಅಪಾಯ ಬೇರೆ, ಬಸ್ಸುಗಳಿಲ್ಲ. ನೀವು ಕರ್ಕೊಂಡೋಗಿ ದುಡ್ಡು ಇಲ್ಲದೆ ಇದ್ರೆ ಜೈಲ್ವಾಸ. ಹೋಗ್ಲಿ ಮಾನವ್ರೆ, ನೀವೇ ಡ್ರೈವಿಂಗ್ ಕಲ್ತು ಬಿಟ್ರೆ ಹೇಗೆ? ಸತ್ಯ, ಅದೆಲ್ಲ ಅವ್ರು ಹಚ್ಕೊಡ್ಬೇಡಿಪ್ಪ. ಮೊದ್ಲೇ ಅವ್ರು ಹೇಳ್ತಾರೆ ಎಲ್ಲದಕ್ಕೂ. ಈ ದೇಶದಲ್ಲಿ ಅವ್ರು ಡ್ರೈವ್ ಮಾಡಿದ ಹಾಗೆ, ನಾನು ಅವ್ರ ಜೊತೆ ಕೂತ್ಕೊಂಡು ಹೋದ ಹಾಗೆ. ಸದ್ಯ ಅದೆಲ್ಲ ಹಚ್ಕೊಡ್ಬೇಡಿ ನೀವು. ಹೋಗ್ಲಿ ಬಿಡ್ಬೇಡ. ನೋಡಿಪ್ಪ, ದೇಶ ಇದೆಯಲ್ಲ, ಇಟ್ಸ್ ವಂಡರ್ಫುಲ್ ಕಂಟ್ರಿ, ಒಪ್ಕೊಳ್ತೀನಿ. ಇಟ್ಸ್ ಲ್ಯಾಂಡ್ ಆಫ್ ಪ್ಲೆಂಟಿ. ಆದ್ರೆ ನನಗಲ್ಲ, ನನಗಿಲ್ಲಿ ಉಸಿರು ಕಟ್ಟಕ್ಕಾಗುತ್ತೆ ಅಷ್ಟೇ. ನೋಡಮ್ಮ, ನಿಮ್ಮ ಅಮ್ಮ ಬೇಕಾದಿರ್ಲಿ, ಎಷ್ಟು ದಿವಸ ಬೇಕಾದ್ರೂ ಇಟ್ಕೋ, ಪರವಾಗಿಲ್ಲ. ಏನು ಅಂದ್ರೆ ನೀವು ಹೇಳ್ತಿದ್ದೀರಾ? ಯಾವತ್ತಾದ್ರೂ ನೀವು ಅಡುಗೆ ಮನೆ ಕಾಲಿಟ್ಟಿದ್ದೀರಾ? ಈಗ ಹೋಗಿ ಮಹಾ ನೀವು ಕೈ ಸುತ್ಕೋಬೇಕೇನೋ ಅಲ್ಲಿ. ಹೋಗ್ಲೇಬೇಕು ಅಂತ ಹಠ ಹೇಳಿದ್ರೆ ಇಬ್ಬರನ್ನು ಕಟ್ಕೊಟ್ಬಿಡಮ್ಮ. ಏನಮ್ಮ ನೀನು ಈಗ ಶುರು ಮಾಡ್ಬಿಟ್ಟಿಯಲ್ಲ, ಮಕ್ಕಳಿಗೆಲ್ಲ ಇನ್ನೇನು ಪರೀಕ್ಷೆಗಳ ಮುಂದೆ ರಜಾ ಶುರು ಆಗುತ್ತೆ, ಅವ್ರಗಳ ಜೊತೆ 4 ದಿನ ಕಳೆದೇ ಹೋಗಿ ಹೊರಟ್ಬಿಡ್ತೀರಾ? ಅದು ನಿಜ ಅಂದ್ರೆ ಪಾಪ ಬೆಳಗ್ಗೆ ಸಂಜೆವರೆಗೂ ಸ್ಕೂಲ್ಗೆ ಹೋಗ್ಕೊಂಡ್ ಬರುತ್ತೆ. 2 ದಿನಾನೂ ಅವ್ರ ಜೊತೆ ಆಟ ಆಡ್ದಂಗೆ ಆಗಿಲ್ಲ. 2 ದಿನ ಕಳ್ಕೊಂಡು ಹೋಗೋಣ ಅಂದ್ರೆ ರಜಾ ಬರಲಿ. ಇಲ್ಲಮ್ಮ, ಇಲ್ಲಿ ಇದ್ದಾಯ್ತು, ಬಂದಿದ್ದಾಯ್ತು, ಎಲ್ಲಾ ಜಾಗಗಳು ನೋಡಿದ್ದು ಆಯ್ತು. ಇನ್ನ ನಮ್ಮೂರಿಗೆ ನಾವು ಹೋಗ್ಬೇಕು, ನಮ್ಮನ್ನು ಕಳಿಸ್ಕೊಟ್ಬಿಡಿ ಅಷ್ಟೇ. ಇದ್ಯಾಕಪ್ಪ ಇಷ್ಟು ಹಠ ಹಿಡಿದಿದ್ದೀರಾ? ನಾನು ಇವ್ನು ಹೇಳ್ತೀನಿ, ಒಂದು 8 ದಿನ ರಜಾ ಹಾಕಿ ಅಂತ. ಅದೇಗಮ್ಮ ಆಗುತ್ತೆ, ನೀನ್ ಯಜಮಾನರಿಗೆ ರಜಾ ಹಾಕಿ ಹೇಳಿ. ಅದು ಅಲ್ಲದೆ ಅವ್ನ ಕೆರಿಯರ್ ಪ್ರಶ್ನೆ ಬೇರೆ. 8 ದಿವಸ ರಜಾ ಹಾಕಿ ಕೂತ್ಕೋ ಅಂದ್ಬಿಟ್ರೆ ಸರಿಗಿರುತ್ತಾ? ಹೋಗ್ಬೇಕು, 8 ದಿವಸ ರಜಾ ಹಾಕ್ತಾರೆ, ಬಿಟ್ಕೋ, ಮುಂದಕ್ಕೆ ಸಾಕಾಗುತ್ತಾ? ಇವಾಗ ನೋಡು, ಈ ಹಾರೋ ಹಕ್ಕಿನ ಪಂಜದಲ್ಲಿಟ್ಟು ಎಷ್ಟೇ ಚೆನ್ನಾಗಿ ಸಾಕಿದ್ರು ಹಾರಕ್ಕೆ ಅವಕಾಶ ಕೊಡೋದೇ ಚೆನ್ನಾಗಿರುತ್ತಾ? ಬೇಡ ಬಿಡಮ್ಮ, ಚೆನ್ನಾಗಿರಲ್ಲ. ನಿಜ ಮಾನವ ಹೇಳೋ ಮಾತು ನ್ಯಾಯವಾಗೇ ಇದೆ. ಈಗ ಗಂಡಸ್ರ ಕಷ್ಟ ಗಂಡಸ್ರಿಗೆ ತಾನೇ ಅರ್ಥವಾಗೋದು. ಈಗ ಫಾರ್ ಎಕ್ಸಾಂಪಲ್ ಮಾವನವರು ನೀವು ಒಂದು ಚಾರ್ಜ್ ರೆವಿನ್ಯೂ ಡಿಪಾರ್ಟ್ಮೆಂಟ್, ಅದೇ ರೆವಿನ್ಯೂ ಡಿಪಾರ್ಟ್ಮೆಂಟ್ ಟ್ರಾವೆಲ್ ಏಜೆಂಟ್ಗೆ ಫೋನ್ ಮಾಡಿ ನೆಕ್ಸ್ಟ್ ಅವೈಲಬಲ್ ಫ್ಲೈಟ್ ಯಾವಾಗಿದೆ ಅಂತ ವಿಚಾರಿಸ್ಕೋ. ಹಾಗೆ ನಾನಂದ್ರೂ ಒಂದು ಸಣ್ಣ ಯಾತ್ರೆ ಹೋಗ್ಬಿಟ್ಟು ಬರ್ತೀನಿ. ನ್ಯೂಸ್ ಪೇಪರ್ ಆಗಲ್ಲ, ಹೊರಡೋಣ.
ಇವ್ರ ಜೊತೆ ಬಂದಾಗ್ಲೇ ಗೊತ್ತಿತ್ತು ಇರಕ್ಕಾಗಲ್ಲ ಬಹಳ ದಿನ ಅಂತ. ಇಲ್ಲ ಹಣೆ ಬರ. ಅದು ಒಂದು ಕ್ರಮ ಅಂತ ಮಾಡ್ಕೊಡ್ತೀನಿ ಅಷ್ಟೇ. ತಂದೆ ಪಾತ್ರದಲ್ಲಿ ರವಿ ಸತ್ಯನಾರಾಯಣ, ತಾಯಿ ಪಾತ್ರದಲ್ಲಿ ಪೂರ್ಣಿಮಾ ರಾಮಪ್ರಸಾದ್, ಮಗಳ ಪಾತ್ರದಲ್ಲಿ ಸೌಮ್ಯ ರವೀಂದ್ರ, ಅಳಿಯನ ಪಾತ್ರದಲ್ಲಿ ರವಿ ವಿಶ್ವನಾಥ್.